ಬೆಂಗಳೂರು ಹಾಗೂ ಮೈಸೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಪ್ರಕರಣ ಇಡೀ ರಾಜ್ಯ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕಿ ತಂದಿತ್ತು. ಹೊರ ರಾಜ್ಯದ ಪೊಲೀಸರು ನಮ್ಮ ರಾಜ್ಯಕ್ಕೆ ಬಂದು ದಾಳಿ ಮಾಡಿ ಡ್ರಗ್ ಮಾಫಿಯಾದ ಕರಾಳ ಮುಖವಾಡ ಕಳಿಸಿದ್ರು. ಇದೀಗ ಎಚ್ಚೆತ್ತಿರೋ ಖಾಕಿ ಪಡೆ ಫುಲ್ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೀಗ ಸಿಸಿಬಿ ಪೊಲೀಸರು ನಗರಾದ್ಯಂತ ಆಪರೇಷನ್ ಕೂಂಬಿಂಗ್ ಆರಂಭಿಸಿದ್ದಾರೆ. ಕಮಿಷನರ್ ಖಡಕ್ ವಾರ್ನ್, ಪೊಲೀಸ್ ಇಲಾಖೆ ಅಲರ್ಟ್. ಕಸದಲ್ಲೂ ಸರ್ಚಿಂಗ್, ಪಾಳು ಬಿದ್ದ ಜಾಗದಲ್ಲೂ ಕೂಂಬಿಂಗ್. ಮಹಾರಾಷ್ಟ್ರ ಪೊಲೀಸರಿಂದ ಬೆಂಗಳೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಸೀಸ್ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯನವರು ಪೊಲೀಸ್ ಇಲಾಖೆ ಮೇಲೆ ಗರಂ ಆಗಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಹೀಗಾಗಿ ಫುಲ್ ಅಲರ್ಟ್ ಆದ ಸಿಲಿಕಾನ್ ಸಿಟಿ ಪೊಲೀಸರು ನಗರದಾದ್ಯಂತ ಆಪರೇಷನ್ ಕೂಂಬಿಂಗ್ ಆರಂಭಿಸಿದ್ದಾರೆ. ಇನ್ನು ಸಿಸಿಬಿಯಲ್ಲಿರುವ 6 ವಿಂಗ್ಗಳು ಸಹ ಕೂಂಬಿಂಗ್ ಆಪರೇಷನ್ ನಲ್ಲಿ ಭಾಗಿಯಾಗಿದೆ. ಪ್ರತಿದಿನ ಒಂದೊಂದು ವಿಂಗ್ ಒಂದೊಂದು ಠಾಣಾ ವ್ಯಾಪ್ತಿಯಲ್ಲಿ ಸರ್ಚಿಂಗ್ ಮಾಡುತ್ತಿದೆ. ಆಯಾ ಠಾಣಾ ವ್ಯಾಪ್ತಿಯಲ್ಲಿರುವ ಮೆಡಿಕಲ್ ಶಾಪ್, ಹಳೆ ಗೋಡೌನ್, ಪಾಳು ಬಿದ್ದ ಜಾಗ, ಪೆಟ್ಟಿಗೆ ಅಂಗಡಿ, ಲಾಡ್ಜ್, ಪಿಜಿ, ರೌಡಿಗಳ ಮನೆ, ಅನುಮಾನಾಸ್ಪದ ಜಾಗಗಳಲ್ಲಿ ಸರ್ಚಿಂಗ್ ಮಾಡಿ ವರದಿ ಕೊಡಬೇಕಿದೆ. ಇನ್ನು ಸಿಸಿಬಿ ಪೊಲೀಸರು ಮತ್ತು ಆಯಾ ಠಾಣಾ ವ್ಯಾಪ್ತಿಯಲ್ಲಿರುವ ಪೊಲೀಸರು ಪ್ರತಿದಿನ ಈ ಕೆಲಸ ಮಾಡಬೇಕಿದೆ. ಹೀಗೆ ಸರ್ಚಿಂಗ್ ಮಾಡಿ ಇವರೆಗೂ 43 NDPS ಕೇಸ್ಗಳನ್ನು ಪೊಲೀಸರು ದಾಖಲು ಮಾಡಿದ್ದಾರೆ. ಇನ್ನು ಇದೇ ವೇಳೆ ಟೈಡಲ್ ಮಾತ್ರೆಗಳನ್ನು ಅನಧಿಕೃತವಾಗಿ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. 2 ಮೆಡಿಕಲ್ ಶಾಪ್ನಲ್ಲಿ ಟೈಡಲ್ ಮಾತ್ರೆ ಅನಧಿಕೃತ ಮಾರಾಟ ಮಾಡುತ್ತಿದ್ದದ್ದು ಪತ್ತೆಯಾಗಿದ್ದು ಕ್ರಮ ಕೈಗೊಳ್ಳಲಾಗಿದೆ. ಸ್ಪೆಷಲ್ ಆಪರೇಷನ್ನಲ್ಲಿ ಕೋರ್ಟ್ಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ 28 ಜನ ರೌಡಿ ಶೀಟರ್ ತಗಲಾಕಿಕೊಂಡಿದ್ದಾರೆ. 28 ಜನ ರೌಡಿ ಶೀಟರ್ಗಳಿಗೆ ಮತ್ತೆ ವಾರೆಂಟ್ ಜಾರಿ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಸಿಸಿಬಿ ಪೊಲೀಸರಿಂದ ಆಪರೇಷನ್ ಸುರಕ್ಷಾ ಹೆಸರಲ್ಲೇ ಮತ್ತೊಂದು ಟಾಸ್ಕ್ ಶುರು ಮಾಡಿದ್ದಾರೆ. ಇದರಲ್ಲೂ ಕೂಡ ನಗರ ಪೊಲೀಸರಿಗೆ ಸಿಸಿಬಿ ಸಾಥ್ ಕೊಟ್ಟಿದ್ದಾರೆ. ಹಾಗಾದ್ರೆ ಆಪರೇಷನ್ ಸುರಕ್ಷಾ ಯಾರ ವಿರುದ್ಧ ಅನ್ನೋದನ್ನ ನೋಡೋದಾದ್ರೆ, ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋರ ವಿರುದ್ಧ ಕ್ರಮ. ರಸ್ತೆಯಲ್ಲಿ ಕುಳಿತು ಕುಡಿದ್ರು ಕೇಸ್, ವೀಲಿಂಗ್ ಮಾಡಿದ್ರು ಕೇಸ್. ಇತ್ತೀಚೆಗೆ ಬೆಂಗಳೂರಲ್ಲಿ ರಾತ್ರಿ ಯಾವ್ದ್ರೆ ಸಾಕು ವೀಲಿಂಗ್ ಹಾವಳಿ ಹೆಚ್ಚಾಗಿದೆ. ಸೊ ಇದರಿಂದ ಇನ್ಮುಂದೆ ವೀಲಿಂಗ್ ಮಾಡಿದ್ರೆ ಕೇಸ್ ದಾಖಲಿಸಿ ಪುಡಾರಿಗಳಿಗೆ ಬಿಸಿ ಮುಟ್ಟಿಸಲು ಪ್ಲಾನ್ ಮಾಡಲಾಗಿದೆ. ಇನ್ನು ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಎಣ್ಣೆ ಪಾರ್ಟಿ ಮಾಡುವವರ ಮೇಲೆ ಕ್ರಮಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಹಲವು ಪ್ರಕರಣಗಳನ್ನು ದಾಖಲಿಸಿರುವ ಸಿಸಿಬಿ ಪೊಲೀಸರು ತಕ್ಕ ಶಾಸ್ತಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಸೀಸ್ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಸಿಸಿಬಿ ಮತ್ತು ಲಾ ಅಂಡ್ ಆರ್ಡರ್ ಪೊಲೀಸರಿಗೆ ಹೊಸ ಟಾಸ್ಕ್ ನೀಡಿರುವ ನಗರ ಆಯುಕ್ತರು ಖಡಕ್ ಆಗಿ ವಾರ್ನ್ ಕೂಡ ಮಾಡಿದ್ದಾರೆ.